ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣದ ಮಾಲೂರು ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇಂದು ಸರ್ಕಾರ ಮತ್ತು ಹೈಕೋರ್ಟ್ ನೀಡಿರುವ ಆದೇಶದಂತೆ ಎಲ್ಲಾ ಕಡೆ ಕನ್ನಡ ಭಾಷೆ 60% ನಾಮಫಲಕದಲ್ಲಿ ಕನ್ನಡ ಭಾಷೆ ಅಳವಡಿಸಬೇಕು ಎಂದು ಪ್ರತಿಭಟನೆ ಮಾಡಲಾಯಿತು. ತಾಲೂಕಿನ ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ಯಾನವನದಿಂದ ಹೊರಟು ನಗರದ ಪುರಸಭೆಯ ಮುಂದೆ ಪ್ರತಿಭಟನೆ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ನೀಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ಕನ್ನಡದ ಭಾಷೆ, ನೆಲ, ಜಲದ ಪರವಾಗಿ ಹೋರಾಟ ಮಾಡಿಕೊಂಡು ಕನ್ನಡ ಭಾಷೆಯನ್ನ 60% ಅಳವಡಿಕೆ ಮಾಡಿಲ್ಲ. ಹೈಕೋರ್ಟ್ ಆದೇಶವನ್ನ ಯಾಕೆ ಪಾಲಿಸುತ್ತಿಲ್ಲ? ತಾಲೂಕು ಅಧಿಕಾರಿಗಳು ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಯಾಕೆ ಭಾಷೆಯ ಬಗ್ಗೆ ಕಾಳಜಿ ಇಲ್ಲ? ಕೂಡಲೇ ಎಲ್ಲ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನ 60% ಅಳವಡಿಕೆ ಮಾಡಲು ಅಧಿಕಾರಿಗಳು ಸೂಚನೆ ನೀಡಬೇಕು. ಇಲ್ಲವಾದರೆ ನಾವೇ ಕಪ್ಪು ಮಸಿ ಬಳಿಯುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರು ತಿಳಿಸಿದರು. ಕನ್ನಡ ತಾಯಿ ಭುವನೇಶ್ವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಉಳಿಸುವಲ್ಲಿ ವಿಫಲವಾದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ವಿಫಲವಾದ ಪುರಸಭೆ ಆಡಳಿತಕ್ಕೆ, ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ವಿಫಲವಾದ ತಾಲೂಕು ಯಿಂದ ನಾವು ಒಂದು ಮಾಲೂರು ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹೋದ ವರ್ಷ ಡಿಸೆಂಬರ್ 27ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರು ಒಂದು ಕರೆ ಕೊಟ್ಟರು ನಮಗೆಲ್ಲನೂ. ಎಲ್ಲಿ ನೋಡಿದ್ರು ಕೂಡ ಯಾವುದೇ ಖಾಸಗಿ ಕಂಪನಿ ಆಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಹೋಟ್ಲುಗಳಲ್ಲಾಗಿರ್ಬೋದು, ನಾವು ಎಲ್ಲಿ ಓಡಾಡ್ತಿದ್ರು ಕೂಡ ಬರೀ ಆಂಗ್ಲ ಭಾಷೆನೇ ಕಾಣ್ತಾ ಇದೆ, ಕನ್ನಡ ಭಾಷೆನೇ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಒಂದು ಹೋರಾಟ ಮಾಡೋಣ, ಬೆಂಗಳೂರು ರಾಜಧಾನಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಕರ್ನಾಟಕ ಕಾರ್ಯಕರ್ತರಿಗೂ ಒಂದು ಕರೆಯನ್ನು ಕೊಟ್ಟರು. ಆ ಕರೆಗೆ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಕೋಲಾರದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಹೋಗಿ ಒಂದು ಹೋರಾಟದಲ್ಲಿ ಭಾಗವಹಿಸಿ ಕೂಡ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆದರೂ ಕೂಡ ಸಂಜೆ ರಾತ್ರಿ 8 ಗಂಟೆ ಒಳಗಡೆ ನಮ್ಮನ್ನು ಬಿಟ್ಟರು. ಆದರೆ ನೂರಾರು ಜನನ ಅರೆಸ್ಟ್ ಮಾಡಿ, ನಮ್ಮ ರಾಜ್ಯಾಧ್ಯಕ್ಷರನ್ನು ಅರೆಸ್ಟ್ ಮಾಡಿ, ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಸುಮಾರು 24 ಕೇಸುಗಳನ್ನ ಹಾಕಿ 14 ದಿವಸ ಬಂಧನದಲ್ಲಿ ಇಟ್ಟರು ಕೂಡ ಮತ್ತೆ ಅವರು ಹೊರಗಡೆ ಬಂದರು. ನಮ್ಮ ಹೋರಾಟಗಳು ಯಾವುದೂ ನಿಲ್ಲಿಸಲೇ ಇಲ್ಲ, ಹೋರಾಟಗಳು ಪ್ರತಿದಿನ ನಡೀತಾನೆ ಇದೆ. ಆದರೆ ನಮ್ಮ ಮಾಲೂರಿನಲ್ಲಿ ನಮ್ಮ ಪುರಸಭೆ ಆಗಿರ್ಬೋದು, ನಮ್ಮ ತಾಲೂಕು ದಂಡಾಧಿಕಾರಿಗಳಿರ್ಬೋದು, ಕನ್ನಡ ನಾಮಫಲಕದ ಬಗ್ಗೆ ಯಾವುದೇ ಎಚ್ಚೆತ್ತುಕೊಳ್ಳಿಲ್ಲ ಅಂತೇಳಿ ನಾವು ಒಂದು ಹೋರಾಟನ ಮಾಡಿದ್ದೀವಿ. ಈಗಾಗಲೇ ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ತೆರವು ಮಾಡಿದ್ರೆ ನಾವು ಇನ್ನೊಂದು 4-5 ದಿವಸದೊಳಗೆ ಮತ್ತೆ ಒಂದು ಹೋರಾಟ ಮಾಡಿ ನಾವೇ ತೆರವು ಮಾಡತಕ್ಕಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ದಂಡಾಧಿಕಾರಿಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಹ ಕೊಟ್ಟಿದ್ದೀವಿ. ನಮಗೆ ಅಂದರೆ ಗಡಿನಾಡಾದರೂ ಕೂಡ ನಮ್ಮಲ್ಲಿ ಕನ್ನಡ ಅನ್ನೋದಕ್ಕೆ ಏನು ಕೊರತೆ ಇಲ್ಲ. ಇಲ್ಲಿ ತಮಿಳು ಮಾಡ್ತಕ್ಕಂಥ ಯಾವುದೂ ಇಲ್ಲ. ಆದರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಇದನ್ನು ಬಳಸ್ತಾ ಇದ್ದಾರೆ ಬೇರೆ ಭಾಷೆನ. ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಆ ಭಾಷೆನ ಬಳಸ್ತಿಲ್ಲ.